ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ರಕ್ಷಿತನ ಬಗ್ಗೆ ಮಾತಾಡ್ತಿದ್ದೀನಿ. ಈ ವಾರ ರಕ್ಷಿತನ ಗೇಮ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇರುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಹಾಗೆ ನಿಮಗೂ ಅನಿಸಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಮಂತಾಕೆ ತಡ ಏನು ಎತ್ತ ನೋಡೋಣ. ಆ್ಯಕ್ಚುಲಿ ಆ್ಯಸ್ ಅ ಪರ್ಸನ್ ರಕ್ಷಿತಾ ಇಸ್ ಪರ್ಫೆಕ್ಟ್. ಅವಳು ಥಿಂಕ್ ಮಾಡೋದಾಗಿರಲಿ, ಅವಳದು ಪಾಸಿಟಿವಿಟಿ ಇರ್ಬೋದು, ಅವಳು ಇಷ್ಟಪಡೋ ರೀತಿ ಆಗಿರಲಿ, ಅವಳು ಕೆಲಸ ಮಾಡೋದಾಗಿರಲಿ, ಮನೆಯಲ್ಲಿ ಎಲ್ಲರ ಜೊತೆ ಮಾತಾಡೋದಾಗಿರಲಿ, ಹಾಗೆ ಆ ಏಟ್ರೇಡ್ ಅನ್ನೋದು ಏನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾಳೆ ಕೆಲವೊಂದು ಜನಗಳ ಜೊತೆ, ಅದು ಕರೆಕ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಥರ ಬಿಗ್ ಬಾಸ್ ಗೇಮಲ್ಲಿ ಅದು ಇರಬೇಕು. ನೀನು ಇವತ್ತು ಜಗಳ ಆಡಿ ನಾಳೆ ಹೋಗ್ಬಿಟ್ಟು ಮತ್ತೆ ಅಂತ ಅಲ್ಲಿ ಕರ್ಕೊಂಡು ಮಾತಾಡಿದರೆ ಅದು ನಡೆಯಲ್ಲ. ಬಟ್ ಗಿಲ್ಲಿ ಆ ತಪ್ಪು ಮಿಸ್ಟೇಕ್ನ ಮಾಡ್ತಾ ಇದ್ದಾನೆ. ಅವನು ಅದನ್ನು ಹೇಟ್ರೇಡ್ನ ಕಂಟಿನ್ಯೂ ಮಾಡ್ತಾಯಿಲ್ಲ. ಬಟ್ ರಕ್ಷಿತಂಗೆ ಇದು ಪ್ಲಸ್. ಧ್ರುವನ್ ಜೊತೆ ಏನು ಹೇಟ್ರೇಡ್ ಅವಳು ಕಂಟಿನ್ಯೂ ಮಾಡ್ತಿದ್ದಾಳೆ ಅದು ಧ್ರುವಂತ್ಗೂ ಪ್ಲಸ್ಸು, ರಕ್ಷಿತಂಗೂ ಪ್ಲಸ್ಸು ಅಂತ ನನಗನ್ಸುತ್ತೆ. ಬಟ್ ನನಗೆ ಒಂದು ನೆಗೆಟಿವ್ ಅಂತ ಏನು ಅನಿಸುತ್ತೆ ಅಂದರೆ, ರಕ್ಷಿತನ ಹತ್ರ ಅನಿಸಿದ್ನ ಸ್ಪಾಟಲ್ಲಿ ಹೇಳಿಬಿಡ್ತಾಳೆ. ಅದ್ರ ಹಿಂದೆ ಮುಂದೆ ಆಲೋಚನೆ ಮಾಡ್ತಾಯಿಲ್ಲ. ಅಲ್ಲಿ ಆಲೋಚನೆ ಮಾಡಿ ಅವಳು ಡಿಸಿಷನ್ ತೊಗೊಂಡ್ರೆ ಇನ್ನೂ ಪರ್ಫೆಕ್ಟ್ ಆಗ್ತಾಳೆ ಗೇಮಲ್ಲಿ. ಬಟ್ ಬೇರೆಯವ್ರು ಬಂದುಬಿಟ್ಟು ಅವಳಿಗೆ ತಿಳಿಸಿ ಹೇಳೋ ಅಷ್ಟು ಆ ಲೀನಿಯನ್ಸ್ನ ಕೊಡಬಾರ್ದು. ಯಾಕಂದರೆ ಅವರೇನೋ ಬಂದು ಇವಳು ಒಪಿನಿಯನ್ನ ಚೇಂಜ್ ಮಾಡೋ ಥರ ಒಂದು ಒಪಿನಿಯನ್ ಕೊಡ್ತಿದ್ದಾರೆ ಅಂದರೆ ಆ ಒಪಿನಿಯನ್ ರಾಂಗ್ ಅಂತಲೇ ಕನ್ಸಿಡರ್ ಆಗುತ್ತೆ. ಬಟ್ ನನಗೆ ಅದೊಂದು ವಿಷಯದಲ್ಲಿ ಏನು ನಾಮಿನೇಷನ್ ಮಾಡ್ತಾಳೆ ಅದಕ್ಕೆ ಪ್ರಾಪರ್ ರೀಸನ್ ಕೊಡಲ್ಲ ಅನ್ನೋ ಒಂದು ರೀಸನ್ ಬಿಟ್ಟರೆ ಇನ್ನೆಲ್ಲದರಲ್ಲೂ ರಕ್ಷಿತಾ ಪರ್ಫೆಕ್ಟ್ ಅಂತ ನನಗೆ ಫೀಲ್ ಆಗುತ್ತೆ. ಆ್ಯಸ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್ ಶೀ ಈಸ್ ಪ್ಲೇಯಿಂಗ್ ಅ ವೆರಿ ಗುಡ್ ಗೇಮ್ ಆ್ಯಂಡ್ ಶೀ ಈಸ್ ಆಲ್ಸೋ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ನನಗೆ ಫೀಲ್ ಆಗುತ್ತೆ. ಅವಳ ವಾಯ್ಸಲ್ಲಿ ಅದೇನೋ ಮುಗ್ಧತೆ, ಅದೇನೋ ಪಾಪ ಅನ್ನೋ ಆ ಫೀಲ್ ಬರುತ್ತೆ. ಅವಳು ಇಲ್ಲ ಅಂದರೂ ಪಾಪದ ಜನನೇ ಇದ್ದಾಳೆ. ಬಟ್ ಅದೇ ಕೆಲವೊಂದು ಮೂಮೆಂಟಲ್ಲಿ ಅವಳು ತಗೊಳ್ಳೋ ಡಿಸಿಷನ್, ಅವಳು ಕೊಡೋ ಆ ಜಸ್ಟಿಫಿಕೇಷನ್ನು, ಅವಳು ತೋರಿಸೋ ಆ ಮೆಚ್ಯೂರಿಟಿನ ನೋಡಿಬಿಟ್ಟು ನಮ್ಮನೆ ಹುಡುಗಿ ಅನ್ನೋ ಥರನೇ ಫೀಲ್ ಆಗುತ್ತೆ. ಯಾಕಂದರೆ ಲೋವರ್ ಮಿಡಲ್ ಕ್ಲಾಸಿಂದ ಬಂದಿರೋ ಹುಡುಗಿಯರು ಆಲ್ಮೋಸ್ಟ್ ಹಿಂಗೆ ಥಿಂಕ್ ಮಾಡ್ತಾರೆ ಕೆಲವೊಂದು ವಿಷಯದಲ್ಲಿ. ಊಟ ಕೊಡೋ ವಿಷಯದಲ್ಲಾಗಿರಲಿ, ಮನೇಲಿ ಕೆಲಸ ಮಾಡೋ ವಿಷಯದಲ್ಲಾಗಿರಲಿ, ಎಲ್ಲದರಲ್ಲೂ ನನಗೆ ರಕ್ಷಿತಾ ನಮ್ಮನೆ ಹುಡುಗಿ ಅನ್ನೋ ಫೀಲೇ ಕೊಡ್ತಾಳೆ. ಹಾಗೆ ಜಗಳ ಮಾಡೋದ್ರಲ್ಲೂ ಅಷ್ಟೇ ಏನು ಮಾಡ್ತಾಳೆ ಅಂದರೆ ಆ ಹ್ಯಾಂಗರ್ನ ಮತ್ತು ಆ ಟೆಂಪೋನ ಕಂಟ್ರೋಲ್ ಮಾಡೋ ಆ ಕೆಪಾಸಿಟಿ ಒಂದು ರಕ್ಷಿತಾ ಬೆಳೆಸ್ಕೋಬೇಕು ಅಂತ ನನಗನ್ಸುತ್ತೆ. ಟೆಂಪರ್ ಯಾರೋ ಒಬ್ಬರು ಟ್ರಿಗರ್ ಮಾಡ್ತಾ ಇದ್ದಾರೆ ಅಂದರೆ ತಟ್ಟನೆ ಟ್ರಿಗರ್ ಆಗ್ತಾಳೆ, ತಟ್ಟನೆ ಅದೊಂದು ರಿಯಾಕ್ಷನ್ ಕೊಟ್ಬಿಡ್ತಾಳೆ. ಅದು ಮಾಡಬಾರ್ದು. ಅಲ್ಲೊಂಚೂರು ಸಮಾಧಾನವಾಗಿದ್ದರೆ ಅವಳ ಗೇಮ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕರೆಕ್ಷನ್ ಏನು ಅಂದರೆ, ಯಾರಾದರೂ ಅವಳ ಜೊತೆ ಸ್ವಲ್ಪ ಕಿರಿಕ್ ಮಾಡಿಕೊಂಡ್ರು ಅಂದರೆ ಅವ್ರ ಜೊತೆ ಹೋಗೋಕ್ಕೂ ಅವಳು ಇಷ್ಟಪಡಲ್ಲ. ಅದು ಒಂದು ನೆಗೆಟಿವ್ ರಕ್ಷಿತನ ಹತ್ರ. ಅದು ಮಾಡಬಾರ್ದು. ಅಂದರೆ ಏನೋ ಒಂದು ನಿನಗೆ ಅಡ್ವೈಸ್ ಮಾಡಿದ್ದಾರೆ ಅಂದರೆ ಅದನ್ನ ತೊಗೋಬೇಕು, ಅವ್ರ ಜೊತೆ ಚೆನ್ನಾಗಿದ್ಬಿಡ್ಬೇಕು. ಅಭಿ ಏನೋ ಹೇಳ್ದ ಅಂದ್ಬಿಟ್ಟು ಅಭಿ ಪಕ್ಕನೂ ಅವನಿರೋ ಕಡೆನೂ ಹೋಗದೆ ಇರೋದು, ಅದೆಲ್ಲ ಒಂದು ಸ್ವಲ್ಪ ಚೈಲ್ಡಿಶ್ ಅನ್ನಿಸುತ್ತೆ. ಅದು ಬಿಟ್ಟರೆ ಅವಳು ಒಬ್ಬರಿಗೆ ಕೊಡೋ ಸಜೆಷನ್ಸ್ ಆಗಿರಲಿ, ಅವಳು ಥಿಂಕ್ ಮಾಡೋ ರೀತಿ ಆಗಿರಲಿ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗುತ್ತೆ. ಕೆಲವೊಂದು ಏನಿದೆ ಅದನ್ನು ಸರಿ ಮಾಡ್ಕೊಬಿಟ್ರೆ ಅದು ಮೇ ಬಿ ನಾಳೆ ಕಿಚನ ಪಂಚಾಯತಿಲಿ ಸುದೀಪ್ ಸರ್ ಅವಳಿಗೆ ಅರ್ಥ ಮಾಡಿಸ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆಮೇಲೆ ನಾನು ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ಫ್ಯಾನ್ಸ್ಗಳು ಯಾರದೇ ಫ್ಯಾನ್ಸ್ ಆಗಿದ್ರು ಅಷ್ಟೇ, ತಪ್ಪು ಮಾಡಿದಾಗ ಅವರು ತಪ್ಪು ಮಾಡಿದ್ದಾರೆ ಸರಿ ಮಾಡ್ಕೊತಾರೆ. ಮನುಷ್ಯರು ಅಂದಮೇಲೆ ತಪ್ಪು ಮಾಡ್ತಾರೆ. ಬಟ್ ತಪ್ಪನ್ನೇ ಜಸ್ಟಿಫೈ ಮಾಡೋದು ತಪ್ಪು. ನನಗೆ ರಕ್ಷಿತಾ ಅಂದರೆ ಭಾಳ ಇಷ್ಟ. ನಾನು ಪಾಸಿಟಿವ್ ವಿಡಿಯೋನೂ ಮಾಡ್ತೀನಿ, ಅವಳು ಯಾವತ್ತಾರು ನೆಗೆಟಿವ್ ಆಗಿ ಕಾಣಿಸಿದ್ರೆ ನೆಗೆಟಿವ್ ವಿಡಿಯೋನೂ ಮಾಡ್ತೀನಿ. ಬಟ್ ಹಂಗಂತ ನನಗೆ ರಕ್ಷಿತಾ ಇಷ್ಟ ಇಲ್ಲ ಅಂತಲ್ಲ, ನನಗೆ ಭಾಳ ಇಷ್ಟ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ತಪ್ಪು ಮಾಡ್ತಿದ್ದಾರೆ ಅಂದರೆ ಹೌದು ತಪ್ಪು ಮಾಡ್ತಿದ್ದಾರೆ ಅಂತ ಒಪ್ಕೋಬೇಕೇ ಹೊರತು, ಇಲ್ಲ ಅವ್ರು ಮಾಡಿದ್ದೇ ಕರೆಕ್ಟು, ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡೋದು ಅಂತ ನಾವೇ ಅವ್ರನ್ನ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ತಪ್ಪು ಮಾಡು ಅನ್ನೋ ಹಾಗೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಯಾವ ಮನುಷ್ಯನೂ ಪರ್ಫೆಕ್ಟ್ ಅಲ್ಲ, ಎಲ್ಲರೂ ರಾಂಗ್ ಮಾಡ್ತಾರೆ, ರೈಟು ಮಾಡ್ತಾರೆ. ಹಂಗಂತ ಬಿಗ್ ಬಾಸಲ್ಲಿ ರಕ್ಷಿತಾ ಒಬ್ಬಳೇ ಒಳ್ಳೆಯವಳು ಅಂತಲೂ ನಾನು ಹೇಳಲ್ಲ. ಎಲ್ಲರೂ ಗೇಮ್ ಆಡೋಕ್ಕೆ ಹೋಗಿದ್ದಾರೆ, ಗೇಮೇ ಆಡ್ತಿದ್ದಾರೆ. ಹಂಗಂತ ಅಲ್ಲಿರೋರು ಯಾರು ಕೆಟ್ಟೋರಲ್ಲ, ಹಂಗಂತ ಯಾರು ತುಂಬ ಒಳ್ಳೆಯವರಲ್ಲ, ಎಲ್ಲ ಒಳ್ಳೆ ಜನ ಇದ್ದಾರೆ. ಬಟ್ ಆವಾಗ ಟೈಮ್ಗೆ ಅವ್ರು ತಗೊಳ್ಳೋ ಡಿಸಿಷನಿಂದ ನಮಗೆ ಅವರು ಕೆಟ್ಟೋರ ಥರ ಅನ್ನಿಸ್ತಾರೆ ಹೊರತು ಅಲ್ಲಿ ಯಾರೂ ಕೆಟ್ಟೋರಿಲ್ಲ. ಹಾಗೆ ನನಗೆ ರಕ್ಷಿತಾ ತುಂಬ
ಡೌನ್ ಟು ಅರ್ತ್ ಪರ್ಸನ್ ಅಂತ ಅನಿಸುತ್ತೆ. ಬಟ್ ಅದೇ ಆ ಆ್ಯಂಗರು, ಆ ಜಿದ್ದು ಅದನ್ನು ಸಾಧಿಸೋದು ಸ್ವಲ್ಪ ಕಮ್ಮಿ ಮಾಡಿದರೆ ತುಂಬ ಒಳ್ಳೆ ಕಂಟೆಸ್ಟೆಂಟ್. ಗೇಮ್ ಅಂತ ಬಂದರೂ ಅಷ್ಟೇ, ಗೇಮ್ನ ಮಸ್ತಾಗಿ ಆಡ್ತಾ ಇದ್ದಾಳೆ, ಅಡುಗೆ ಚೆನ್ನಾಗಿ ಮಾಡ್ತಿದ್ದಾಳೆ, ಮನೆ ಕೆಲಸ ಚೆನ್ನಾಗಿ ಮಾಡ್ತಿದ್ದಾಳೆ. ರೂಲ್ಸ್ನ ಫಾಲೋ ಒಂದು ಮಾಡಬೇಕು. ನಿದ್ದೆ ಮಾಡೋದು ಅದೆಲ್ಲ ಸ್ವಲ್ಪ ಅಗೇನ್ಸ್ಟ್ ದ ರೂಲ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಹಾಗೆ ಗಿಲ್ಲಿ ಜೊತೆ ರಕ್ಷಿತನ ಫ್ರೆಂಡ್ಶಿಪ್ಪು ನನಗೆ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣ ತಂಗಿ ಅಂತಾರೆ, ಬಟ್ ನನಗೆ ಆ ಅಣ್ಣ ತಂಗಿ ವೈಬ್ಸ್ ಗಿಲ್ಲಿ ರಕ್ಷಿತನ ಮೇಲೆ ಬರಲ್ಲ. ರಕ್ಷಿತಂಗೆ ಎಲ್ಲೋ ಒಂದು ಮೂಲೆಯಲ್ಲಿ ಗಿಲ್ಲಿ ಮೇಲೆ ಕ್ರಶ್ ಅನ್ನೋದೇನೋ ಆಗಿದೆ ಅಂತ ನನಗೆ ಫೀಲ್ ಆಗುತ್ತೆ. ಹಾಗೆ 25 ಇಯರ್ಸ್ ಅಂತ ಹೇಳ್ತಾರೆ. 25 ಇಯರ್ಸ್ ಆದರೆ ಚೈಲ್ಡಿಶ್ ಬಿಹೇವಿಯರ್ ಇರಲ್ವಾ? ಮಗು ಥರನೇ ಇರಬೇಕ್ರಿ. ಎಷ್ಟೇ ದೊಡ್ಡವರಾಗಿ ನೀವು ಮಗು ಥರ ಇದ್ರೇ ಅದು ಚಂದ. ಸೊ ರಕ್ಷಿತಂದು ಅದು ಇನ್ಬಿಲ್ಡ್ ಬಂದುಬಿಟ್ಟಿದೆ. ಅವಳು ಇರೋದೇ ಅವಳ ನೇಚರೇ ಆಗಿರುವಾಗ ನಾವು ಅದನ್ನೇ ಅಕ್ಸೆಪ್ಟ್ ಮಾಡಬೇಕು. ಅವಳೇನಲ್ಲಿ ಡ್ರಾಮಾ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅವಳದು ವ್ಲಾಗ್ಸ್ ಎಲ್ಲ ನಾನು ಕಂಟಿನ್ಯೂನ್ಸಾಗಿ ಫಾಲೋ ಮಾಡ್ತಾನೆ ಇರ್ತೀನಿ. ಅವಳು ವ್ಲಾಗ್ಸ್ ಎಲ್ಲೂ ಹಾಗೆ ಇದ್ದಾಳೆ ಅಂದಮೇಲೆ ಅದು ಫೇಕ್ ಅಲ್ಲ, ಇಲ್ಲಿರೋದು ಹಾಗೆ. ಸೊ ಇದು ಫೇಕ್ ಅಲ್ಲ. ಗಿಲ್ಲಿ ಕಾವ್ಯನ ಮೇಲೆ ಕೊಡೋ ಎಫರ್ಟ್ನ ಅದೇ ನಮ್ಮ ರಕ್ಷಿತನ ಮೇಲೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇವರಿಬ್ಬರು ಗೇಮು ಅಂತ ನನಗನ್ಸುತ್ತೆ. ಹಾಗೆ ರಕ್ಷಿತನೂ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೊಗೊಂಡ್ರೆ ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನಾನು ಅನ್ಕೊತೀನಿ. ನಿಮ್ಗೇನು ಅನಿಸುತ್ತೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.